ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ಗುಡ್ ಶೆಪರ್ಡ್ ಚರ್ಚ್ ಶಿವಮೊಗ್ಗ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದೀನಿ. ಈಗ ಚರ್ಚ್ ಕಡೆ ಹೋಗ್ತಾ ಇದ್ದೀನಿ. ಗೇಟು ಓಪನ್ ಆಗಿದೆ. ಗೇಟಿನ ಹೊರಭಾಗದಲ್ಲಿ ಎರಡೂ ಕಡೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಗುಡ್ ಶೆಪರ್ಡ್ ಚರ್ಚ್ ಎಂದು ಸುಂದರವಾಗಿ ಬರೆಸಲಾಗಿದೆ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಗೇಟಿನ ಎರಡೂ ಬದಿಗೆ ಸುಂದರವಾದ ಎರಡು ಏಂಜಲ್ಗಳನ್ನು ನಿರ್ಮಿಸಿದ್ದಾರೆ. ಈಗ ಒಳಗೆ ಹೋಗ್ತಾ ಇದ್ದೀನಿ. ಫ್ರಂಟ್ ವ್ಯೂ ಕಾಣ್ತಾ ಇದೆ. ಇದು ಗಾರ್ಡನ್ ಏರಿಯಾ. ಹೂಗಿಡಗಳ ಮಧ್ಯೆ ಸುಂದರವಾದ ಕಲಾತ್ಮಕ ಕಲಾಕೃತಿಗಳನ್ನು ನಿರ್ಮಿಸಿದ್ದಾರೆ. ಜೀಸಸ್ಗೆ ಸಂಬಂಧಿಸಿದ ಎಲ್ಲ ಫಲಕಗಳನ್ನು ಸುಂದರವಾಗಿ ನಿರ್ಮಿಸಿದ್ದಾರೆ. ಈ ಚರ್ಚ್ ಕ್ಯಾಥೋಲಿಕ್ಸ್ಗೆ ಸಂಬಂಧಿಸಿದೆ. ಪಕ್ಕದಲ್ಲಿ ಒಂದು ಸುಂದರವಾದ ಗುಹೆ ಆಕಾರದ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ. ನೋಡಲಿಕ್ಕೆ ಅತ್ಯಾಕರ್ಷಕವಾಗಿದೆ. ಇದು ಚರ್ಚಿನ ಸೈಡ್ ವ್ಯೂ. ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಯೇಸುವಿನ ಜನನದ ಮಾರ್ಬಲ್ನ ಕಲಾಕೃತಿ ಇದೆ. ಈಗ ಚರ್ಚ್ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಎರಡೂ ಬದಿಯಲ್ಲಿ ದೊಡ್ಡ ದೊಡ್ಡ ಕಂಬಗಳನ್ನು ನಿರ್ಮಿಸಿದ್ದಾರೆ. ತುಂಬ ಕಲಾತ್ಮಕವಾಗಿವೆ. ಇದು ರೋಮನ್ ಗೋಥಿಕ್ ಸ್ಟೈಲ್ನಲ್ಲಿ ಡಿಸೈನ್ ಆಗಿದೆ. ಪಕ್ಕದಲ್ಲೇ ಯೇಸುವಿನ ಪುನರುತ್ಥಾನದ ಚಿತ್ರಣವಿದೆ. ಇನ್ನೊಂದು ಬದಿಯಲ್ಲಿ ಯೇಸುವಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಲೋಹದ ಫಲಕದಲ್ಲಿ ಕಲಾತ್ಮಕವಾಗಿ ರಚಿಸಿದ್ದಾರೆ. ನೋಡಲು ತುಂಬ ಸುಂದರವಾಗಿವೆ. ಇದು ಚರ್ಚ್ನ ಇನ್ನೊಂದು ಬದಿ. ಈಗ ಚರ್ಚ್ನ ಒಳಗಡೆ ಹೋಗೋಣ. ಒಳಗಡೆ ಪ್ರೇಯರ್ ನಡೀತಾ ಇರೋದ್ರಿಂದ ಹೊರಗಡೆಯಿಂದಲೇ ಶೂಟ್ ಮಾಡಿದ್ದೀನಿ. ಇದು ಪ್ರೇಯರ್ ಹಾಲ್. ಎರಡೂ ಬದಿಯಲ್ಲಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಇದೆ. ಮಧ್ಯಭಾಗದಲ್ಲಿ ಯೇಸುವಿನ ಚಿತ್ರವಿದೆ. ತುಂಬ ಸುಂದರವಾಗಿ ಒಳಾಂಗಣವನ್ನು ನಿರ್ಮಿಸಿದ್ದಾರೆ. ತುಂಬ ಮನಮೋಹಕವಾಗಿದೆ. ಶಿವಮೊಗ್ಗಕ್ಕೆ ಬಂದರೆ ಖಂಡಿತ ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಒಂದೇ ಒಂದು ಫ್ಯಾನನ್ನು ನಿರ್ಮಿಸಿದ್ದಾರೆ. ಈ ಫ್ಯಾನ್ ಎಲ್ಲ ಕಡೆನೂ ಗಾಳಿ ಬರುವಂಥ ವ್ಯವಸ್ಥೆ ಇದೆ. ಈಗ ಹೊರಗಡೆ ಪಾರ್ಕಿಂಗ್ ಏರಿಯಾದ ಇನ್ನೊಂದು ಬದಿಗೆ ಬಂದಿದ್ದೀನಿ. ಚರ್ಚ್ನ ಒಳಭಾಗದಲ್ಲಿ ಎರಡೂ ಕಡೆ
ಬ್ಯೂಟಿಫುಲ್ ಗಾರ್ಡನ್ ಇದೆ. ಚರ್ಚ್ ಶಿವಮೊಗ್ಗದ ಗೋಪಾಳ ಅನುಪಿನಕಟ್ಟೆ ಮುಖ್ಯ ರಸ್ತೆಯಲ್ಲಿದೆ. ಖಂಡಿತ ಒಮ್ಮೆ ಭೇಟಿ ಕೊಡಿ. ಸುಂದರವಾದ ಒಳಾಂಗಣವಿದೆ. ನೋಡಿ ಚರ್ಚ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.